ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಇದು ಸಿಂಪಲ್ ಆ್ಯಂಡ್ ಪೀಸ್ಫುಲ್ ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು ರೀ. ಯಾಕಂದ್ರೆ ಇವತ್ತು ನಾವು ಜಲ್ದಿನೇ ಎದ್ದು ಮುಂಜಾನೆ ಇವತ್ತು ಕಬ್ಬನ್ ಪಾರ್ಕಿಗೆ ಬಂದೀವಿ ರೀ. ಸಂಡೇ ಆಗಿರೋದ್ರಿಂದ ಇವತ್ತು ಡಾಗ್ಸ್ಗೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಎಲ್ಲ ಥರದ್ದು ನಾಯಿಗಳು ಬಂದಿರ್ತವೆ. ಎಲ್ಲ ನಾಯಿಗಳು ಒಂಥರ ಡಿಫ್ರೆಂಟ್ ಕ್ಯೂಟಾಗೇ ಇದ್ದು ರೀ. ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಆಗಿದ್ದು ನಾಯಿಗಳು ಅಂತ. ಸೊ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ನಾಯಿಗಳನ್ನೆಲ್ಲ ನಾವು ನೋಡಿ, ನಾವು ಜಲ್ದಿ ಬಂದಿರೋದ್ರಿಂದ ಜನನೂ ಅಷ್ಟೊಂದೇನು ಇರಲಿಲ್ಲ ರೀ. ಪೀಸ್ಫುಲ್ ಆಗಿತ್ತು ಕಬ್ಬನ್ ಪಾರ್ಕು. ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಮನೆಗೆ ಹೋದ್ವಿ. ಮನೆಗೆ ಹೋಗಿಂದ ಊಟ ಇದೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಆಗಿತ್ತು. ಇನ್ನೂ ಟೈಮ್ ಐತೆ, ಹೆಂಗಿದ್ರು ಸಂಡೇ ಆದಂತಂದು. ರಿಚಿಗೆ ಭಾಳ ದಿನ ಆಗಿತ್ತು ನಾವು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಕರ್ಕೊಂಡು ಹೋದ್ರಾಯ್ತು ಅಂತ ನಾನು ನನ್ನ ಹಸ್ಬೆಂಡು ರಿಚಿನ ಕರ್ಕೊಂಡು ಬಂದಿದ್ವಿ. ಮತ್ತು ನಾವು ಭಾಳ ದಿನ ಆದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ವಿ ರೀ. ನೋಡೋಣ ರಿಚಿ ರಿಯಾಕ್ಷನ್ ಹೆಂಗಿರುತ್ತೆ ಎಂಡ್ವರೆಗೂ ನೋಡಿರಿ. ಫಸ್ಟ್ ಡೇ ಬಂದಾಗ ಸಿಕ್ಕಾಪಟ್ಟೆ ಹತ್ತಿದ್ದಾರೆ. ಫೌಲ್ ಅಳೋದೆ ಅಂದರೆ ನಾನ್ ಸ್ಟಾಪ್ ಹತ್ತಿದ್ದ, ಹೊರಗೆ ಬರೋವರೆಗೂ ಬಿಟ್ಟಿದ್ದಿಲ್ಲ. ಸೊ ಸೆಕೆಂಡ್ ಟೈಮಿಗೆ ಹೋದಾಗ ಆರಾಮ್ಸೆ ಸ್ವಿಮ್ಮಿಂಗ್ ಮಾಡಿದಾರೆ. ಇವಾಗ ಭಾಳ ದಿನ ಗ್ಯಾಪ್ ಆಗಿತ್ತಲ್ಲ. ಸೊ ಈಗ ಥರ್ಡ್ ಟೈಮ್ ಏನು ಮಾಡೋಣ ರಿಚಿ ಅಂತ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ರಿ, ಗೊತ್ತಾಗುತ್ತೆ. ಇಚ್ಚು ಇಚ್ಚು ಏ ರಿಶು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಸಣ್ಣ. ನೋಡಿದ್ರಲ್ಲ ರಿಚಿ ಎಷ್ಟು ಅಳಾಕತ್ತಿದ ಅಂತ್ರಿ. ಸ್ಟಾರ್ಟಿಂಗ್ ಅವ್ರ ಪಪ್ಪ ಸ್ವಲ್ಪ ಜೋರು ಮಾಡಿ ನೀರಾಗೆ ಕರ್ಕೊಂಡು ಹೋದ್ರಿ. ಫುಲ್ ನೀರೆಲ್ಲ ತಣ್ಣಗಿರ್ತದಲ್ಲ, ಅದಕ್ಕೆ ಹೊರಗೆ ಬಂದಾಗ ನಡುಗೆ ಬರಾಕತ್ತಿತ್ತು ನನಗೆ. ಫುಲ್ ಜೋರೆಲ್ಲ ಅಳ್ಕೋತೆಕೊಂತಾರೆ. ವಾಪಸ್ ಅದ್ರಾಗ ಹೋಗಲೇ ಇಲ್ಲ. ಸೊ ಭಾಳ ದಿನ ಗ್ಯಾಪ್ ಆಗಿದ್ದಕ್ಕೆ ಅವನಿಗೂ ಅಂಜಿಕೆ ಬಂತ್ರಿ. ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಆಯಿತು ಅಂತ ಮನೆಗೆ ಬಂದು ಮತ್ತೆ ಸಂಜೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡೆ ರೀ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಮಣ್ಣೆಲ್ಲ ಸರಿಯಾಗಿ ನೆನಿಲಿ ಅಂತ ನೀರು ಹಾಕಿ ಬಿಟ್ಟಿದ್ದೆ ರೀ ಒನ್ ಡೇ. ಸೊ ಇವತ್ತು ಮಣ್ಣೆಲ್ಲ ಸರಿಯಾಗಿ ನೆಂದಿತ್ತು ರೀ. ಮನ್ಯಾಗ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಬೀಜ ಇದ್ದು. ಸೊ ನೋಡೋಣ ಟ್ರೈ ಮಾಡೋಣ ನಾನು ಹಾಕಿ ಬೆಳೆಸಕ್ಕಂತ. ಫಸ್ಟ್ ಈ ಥರ 3 ಲೈನ್ ಮಾಡ್ಕೊಂಡಿದ್ದೆ ರೀ. ಒಂದೇ ಸಮ ಹಾಕೋದ್ರಾಯ್ತು ನೀಟಾಗಿ ಅಂತಂದು. ಫಸ್ಟ್ ನಾ ಇಲ್ಲಿ ಕೊತ್ತಂಬರಿ ಬೀಜ ಹಾಕಕತ್ತಿದ್ದಾರೆ. ಡೈರೆಕ್ಟ್ ಬೀಜ ಹಾಕಬಾರ್ದಂತ್ರಿ. 1ರಾಗೆ 2 ಭಾಗ ಮಾಡ್ಕೋಬೇಕ್ರಿ. ಏನಾದರೂ ತೊಗೊಂಡು ಸ್ವಲ್ಪ ಚಚ್ಚಿ 1ರಾಗೆ 2 ಭಾಗ ಆಗಬೇಕ್ರಿ. ಆಮೇಲೆ ಈ ಥರ ನೀಟಾಗಿ ಉದುರಿಸ್ಕೋಬೇಕ್ರಿ. ಸೊ ನೋಡಿದ್ರಲ್ಲ ಕೊತ್ತಂಬರಿ ಯಾವ ಥರ ಹಾಕಿದ್ದೀನಿ ಅಂತ. ಅದೇ ಪ್ಯಾಟರ್ದಾಗ ಮೆಂತ್ಯನೂ ಹಾಕಕತ್ತಿದ್ದಾರೆ. ಸೇಮ್ ಇಲ್ಲಿ 4 ಕಾಲಮ್ ಮಾಡ್ಕೊಂಡಿದ್ದಾರೆ. ಲೈನ್ದಾಗೆ ಈ ಥರ ಉದುರಿಸ್ಕೊಂಡು ಸ್ವಲ್ಪ ಮಣ್ಣು ಹಾಕಿ ನೀರು ಚಿಮ್ಕಿಸ್ತಾರೆ. ಸೊ ನೋಡಿದ್ರೆ ಅದೆಷ್ಟು ದಿನ ಟೈಮ್ ತೊಗೊಳತ್ತಂತ ಬೆಳ್ಯಾಕಂತ. ರಾತ್ರಿ ಊಟಕ್ಕಂತ ಸ್ವಲ್ಪ ಸ್ಪೆಷಲಾಗಿ ರೈಸ್ ಮಾಡಾಕತ್ತಿದ್ದೆ ರೀ, ಕೊಬ್ಬರಿ ಹಾಕಿ. ಯಾವ ಥರ ಮಾಡಿನಂತ ನೋಡ್ಕೊಂಬರಂಬರಿ ರೆಸಿಪಿನ. ನಾನಿಲ್ಲಿ 2 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ತೊಗೊಂಡಿದ್ದೆ. 2 ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ತೊಗೊಂಡು ಅದನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕ್ರಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ. ಇವಾಗ ಕೊಬ್ಬರಿ ಎಲ್ಲ ಫ್ರೈ ಆಯ್ತಲ್ಲ, ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕ್ರಿ. ಇನ್ನೊಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ವಲ್ಲ, ಈಗ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಾತಿರಲ್ಲ ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕ್ರಿ. ನಾನು ಇಲ್ಲಿ ತಣ್ಣಗಾಗಿತ್ತು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಇವಾಗ ಫ್ರೈ ಆಗಿರೋ ಕೊಬ್ಬರಿನ ಫಸ್ಟ್ ಒಂದು ಜಾರಿಗೆ ಹಾಕಿ ಫುಲ್ ಸಣ್ಣಗೆ ರುಬ್ಕೋಬೇಕ್ರಿ. ಇಲ್ಲಿ ನೋಡಾತಿರಲ್ಲ ಇಷ್ಟು ಸಣ್ಣ ಆದ್ರೆ ಸಾಕ್ರಿ. ಇವಾಗ
ಇವಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾಗಿದ್ರಿ ಇದೇ ಜಾರಿಗೆ ಉಳ್ಳಾಗಡ್ಡಿ ಹಾಕಿ ಅದನ್ನು ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ತಿರಲ್ಲ ಸ್ವಲ್ಪನೂ ನೀರು ಅದೇನು ಆ್ಯಡ್ ಮಾಡ್ಕೋಬೇಡ್ರಿ, ಆಲ್ರೆಡಿ ಅದನ್ನೇ ನೀರು ಬಿಟ್ಕೊಂಡಿರ್ತದೆ ಉಳ್ಳಾಗಡ್ಡಿ. ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಆಗುತ್ತೆ. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಇವಾಗ ನೆಕ್ಸ್ಟ್ ಉಳ್ಳಾಗಡ್ಡಿ ಹೊಳ್ಕೊಂಡಿದ್ವಲ್ಲ ಇನ್ನೊಂದು ಅದನ್ನ ಇವಾಗ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು 5ರಿಂದ 6 ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಕಲರು ಚೇಂಜ್ ಆಗಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊರಿ. ಸೊ ಇವಾಗ ನೆಕ್ಸ್ಟ್ ಆವಾಗಲೇ ರುಬ್ಕೊಂಡಿದ್ವಲ್ಲ ಈ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿರಿ. ಇಲ್ಲಾಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಒಂದೇ ಕಡೆ ಬರೋ ಚಾನ್ಸ್ ಇರ್ತದೆ. ಅದಕ್ಕೆ ನೀಟಾಗಿ ಇವಾಗಲೇ ಮಿಕ್ಸ್ ಮಾಡ್ಕೋಬೇಕ್ರಿ. ನನ್ನ ಬ್ಯಾಕ್ಗ್ರೌಂಡ್ದಾಗ ಭಾಳ ಡಿಸ್ಟರ್ಬೆನ್ಸ್ ಅದ್ರಿ, ಪ್ಲೀಸ್ ಅವಾಯ್ಡ್ ಮಾಡಿರಿ. ಇವಾಗ ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋದಾದ್ಮೇಲೆ ನೀರನ್ನ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊರಿ. ಇವಾಗ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಒಂದು ಸ್ವಲ್ಪ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿರಿ. ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡ್ಕೋಬೇಕು ರೀ. ಭಾಳ ಸಿಂಪಲ್ ಅದ ಈ ರೆಸಿಪಿ. ಸೊ ನೀವು ಟ್ರೈ ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ಟೇಸ್ಟ್ನು ಸಖತ್ತಾಗಿ ಬಂದಿತ್ತು. ಒಂಥರ ಡಿಫ್ರೆಂಟ್ ಇರ್ತದೆ ಟೇಸ್ಟ್ ಎಲ್ಲ ರೈಸ್ಗಿಂತಲೂ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ. ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.